ಪುನೀತ ಕನ್ನಡಿಗರಿಗೆ ನಮಸ್ಕಾರ. ನನ್ನ ದಿನಚರಿಯ ಒಂದು ಭಾಗವನ್ನ ಹಂಚ್ಕೋಬೇಕು ಅಂತ ಇವತ್ತು ಅನ್ಸ್ತು. ಈ ದಿನಚರಿಯ ಮೊದಲ ಸಾಲು ನನಗೆ ನೆನಪಾಗಿದ್ದೆ ಅಣ್ಣವರ ಹಾಡು. ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಹಾಗೆ ನನಗ್ ಖುಷಿ ಸಿಗೋದೆ ನಮ್ ಮನೆಗ್ ಬಂದಾಗ ಅಮ್ಮನನ್ನ ನೋಡಿದಾಗ. ಅಮ್ಮನಿಗೆ ಕನ್ನಡ ಕಾದಂಬರಿಗಳು ಓದೋದಂದ್ರೆ ಬಹಳ ಇಷ್ಟ. ಹಾಗಾಗಿ ಅವರಿಗೆ ಅವರ ನೆಚ್ಚಿನ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಪುಸ್ತಕವನ್ನ ತಗೊಂಡ್ಬಂದೆ. ನನಗೆ ಅಡಿಗೆ ಮಾಡೋದೆಲ್ಲ ಬರೋದಿಲ್ಲ, ಆದರೆ ಅಮ್ಮನ ಜೊತೆ ಅಡುಗೆ ಕಲಿಯೋದಂದ್ರೆ ನನಗೆ ಬಹಳ ಇಷ್ಟ. ಅದರಲ್ಲೂ ಅಮ್ಮ ಮಾಡುವಂತಹ ಮಂಗಳೂರು ಶೈಲಿಯ ಕೋಳಿ ಸಾರು, ಅದ್ರ ಜೊತೆಗೆ ಕೋರೊಟ್ಟಿ ತಿಂತಾ ಇದ್ರೆ ಸ್ವರ್ಗ ಸುಖ. ಅಮ್ಮ ಅಡಿಗೆ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ ಅವರು ಓದಿದಂತಹ ಕನ್ನಡ ಕಾದಂಬರಿಗಳು, ಕಥೆಗಳು, ಕವನಗಳ ಬಗ್ಗೆ ನನ್ನ ಜೊತೆ ಹಂಚ್ಕೊಂತಿರ್ತಾರೆ. ಇದೆಲ್ಲವೂ ವೇದಿಕೆಯಲ್ಲಿ ನಿರೂಪಣೆ ಮಾಡೋದಕ್ಕೆ ನನಗೆ ದೊಡ್ಡ ಸ್ಫೂರ್ತಿಯಾಗಿರುತ್ತೆ. ಇದೇ ಅಲ್ವಾ ನಮ್ಮ ಭಾಷೆ, ನಮ್ಮ ಕಥೆಗಳಿಗೆ ಇರುವಂತಹ ಶಕ್ತಿ. ಅದೇ ರೀತಿ ನಮ್ಮ ZEE5 ನಮ್ಮ ಭಾಷೆಗಳು, ನಮ್ಮ ಕಥೆಗಳನ್ನ ಸಂಭ್ರಮಿಸುವಂತ ಅತ್ಯದ್ಭುತವಾದಂಥ ಕಂಟೆಂಟ್ಗಳು ಬರ್ತಾ ಇದೆ. ವಿಶೇಷವಾಗಿ ನನಗೆ, ನಮ್ಮ ಅಮ್ಮಂಗೆ ಸ್ನೇಹಿತರ ಜೊತೆ ಕೂತ್ಕೊಂಡು ಕಾಫಿ ಕುಡಿತಾ ಅಯ್ಯನ ಮನೆ ನೋಡುವಂಥ ಥ್ರಿಲ್ ಇದೆಯಲ್ಲ, ಆ ಥ್ರಿಲ್ಲೇ ಬೇರೆ. ಅಂಥದ್ದೇ ಶಕ್ತಿಯನ್ನ ಹೊತ್ತು ತರ್ತಾ ಇದೆ ನಮ್ಮ ZEE5. ಇನ್ಮುಂದೆ ನಮ್ಮ ಮಣ್ಣಿನ ಸೊಗಡಿನ ಕಥೆಗಳು, ಈ ನೆಲದ ಸಂಸ್ಕೃತಿಯನ್ನ ಸಂಭ್ರಮಿಸುವಂತಹ ಕಥೆಗಳು ಇನ್ನಷ್ಟು ಮನರಂಜನಾತ್ಮಕವಾಗಿ ಮೂಡಿಬರಲಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.